ಈ ಘಾಟ್ ಬಗ್ಗೆ ಕೇಳಿದ್ದೆ, ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. Smile, please. ಏ ಮಿಸ್ಟರ್, ಸಾಯೋಕ್ ನನ್ನ ಕರೆಬೇಕಾ? ಸಾರಿ ಸರ್, ನನಗೆ ಗೊತ್ತು ನಿಮ್ಗೆ ಕೋಪ ಬಂದಿದೆ ಅಂತ ಹೇಳಿ. ನನಗೆ ಇದು ಬಿಟ್ಟು ಬೇರೆ ದಾರಿ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನನ್ನ ಗಾಡಿ ಹಿಂದ್ಗಡೆನೇ ಕೆಟ್ಟೋಯ್ತು. ಸೊ ಅವಾಗಿಂದ ನಾನು ಗಾಡಿಗೆ ಡ್ರಾಪ್ ಕೇಳಿದೆ, ಯಾವ ಗಾಡಿನೂ ಸ್ಟಾಪ್ ಮಾಡಲಿಲ್ಲ. ಅದಕ್ಕೆ ಈ ಥರ ಮಾಡಿದೆ. ಅರ್ಜೆಂಟ್ ಅಂತ ಪ್ಲೀಸ್. ಇಫ್ ಯು ಡೋಂಟ್ ಮೈಂಡ್ ಸರ್, ಲಗೇಜ್ ಇದೆ ತಂದುಬಿಡ್ತೀನಿ. ಅದು ಒಬ್ಬರಾದರೂ ಡ್ರಾಪ್ ಕೊಟ್ರಲ್ಪ. ಮೈಸೆಲ್ಫ್ ಅನಂತ್. ಯುವರ್ ನೇಮ್? ಭಾಸ್ಕರ್. ಟೆನ್ಷನಲ್ಲಿ ಇದ್ದೀರಾ ಅನ್ಸುತ್ತೆ. ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ. ಇಲ್ಲ, ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನಿಸ್ತು, ಅದಕ್ಕೆ ಕೇಳಿದೆ. ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್, ಒಳ್ಳೊಳ್ಳೆ ಫೋಟೋ, ಸುಂದರವಾದ ಪಕ್ಷಿ, ಪ್ರಾಣಿ, ಇವನ್ ಮನುಷ್ಯರ ಫೋಟೋನು ಚೆನ್ನಾಗಿ ತೆಗಿತಿರ್ತೀನಿ. ಸೊ ನಾನು ಮುಂದಿನ ಊರಿಗೆ ಹೊಂಟಿದ್ದೆ, ಸಡನ್ ಆಗಿ ನನ್ನ ವೆಹಿಕಲ್ ಕೈ ಕೊಡ್ತು. ಸೊ ಅರ್ಜೆಂಟಲ್ಲಿದ್ದೆ, ಡ್ರಾಪ್ ಕೇಳಿದ್ರೆ ಯಾರೂ ಕೊಡಲಿಲ್ಲ. ಪುಣ್ಯಕ್ಕೆ ನೀವು ಡ್ರಾಪ್ ಕೊಟ್ರಿ, ಒಳ್ಳೇದಾಯ್ತು. ಕೇಳಬಾರ್ದು ಜಾಗದಲ್ಲಿ ಕೇಳಿ ಯಾರು ತಾನೇ ಡ್ರಾಪ್ ಕೊಡ್ತಾರೆ? ಅಂದರೆ ಇದು ತುಂಬ ಡೇಂಜರಸ್ ಏರಿಯಾ. ಇಲ್ಲಿ ಕಳ್ಳರು, ಕೊಲೆಗಾರರು ಬೇಜಾನ್ ಜನ ಇದ್ದಾರೆ. ಅವ್ರು ಯಾವ್ದು ಬೇಕಾದರೂ ಅವತಾರದಲ್ಲಿ ಬಂದು ಈ ಥರ ಜನರಿಗೆ 9 ಜನಗಳನ್ನ ಟಾರ್ಗೆಟ್ ಮಾಡಿ ಅವ್ರ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ಕೊಂದಾಕ್ಬಿಡ್ತಾರೆ. ಅದಕ್ಕೆ ಭಯಪಟ್ಟು ಯಾರೂ ಸ್ಟಾಪ್ ಮಾಡಲ್ಲ, ಯಾರನ್ನೂ ನಂಬುವಾಗಿಲ್ಲ. ಹಾಗಿದ್ರೆ ಯಾವ ನಂಬಿಕೆ ಮೇಲೆ ಕಾರ್ ಸ್ಟಾಪ್ ಮಾಡಿದ್ರಿ? ನಾನೊಬ್ಬ ಕಳ್ಳ ಆಗಿದ್ರೆ ನನ್ನ ರೂಪದಲ್ಲಿ ಬಂದಿರ್ಬೋದಲ್ವಾ? ಜೋಕ್ ಮಾಡಿದೆ. ನಂಬಿಕೆ ಅಂತಲ್ಲ, ವ್ಯಕ್ತಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮನ್ನು ನೋಡಿದ್ರೆ ಹಾಗಣಿಸ್ಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿದೆ. ಇವೇನು ಲಗೇಜು? ಓ ಇವ ಫೋಟೋಸ್. ಮೊನ್ನೆ ಒಬ್ರು ಸತ್ತೋಗಿದ್ರು, ಇದು ಅವ್ರದ್ದು ಫೋಟೋ, ಇದು ಸತ್ತೋಗಿರೋ ಒಬ್ರದ್ದು ಆಲ್ಬಮ್. ಇಷ್ಟೊಂದು ಕಲೆಕ್ಟ್ ಮಾಡಿದ್ದೀರಾ? ನನ್ನ ಕೆಲಸನೇ ಅದಲ್ವಾ? ಅಂದರೆ ಮನುಷ್ಯನ ದುಃಖದ ಮತ್ತು ಸಂತೋಷ ಕ್ಷಣಗಳನ್ನ ಸೆರೆ ಹಿಡಿಬೇಕಂದ್ರೆ ಎರಡು, ಒಂದು ಫೋಟೋ, ಇನ್ನೊಂದು ವಿಡಿಯೋ. ಅವುಗಳನ್ನ ಸೆರೆ ಹಿಡಿಯೋರೇ ನಾವೇ, ಫೋಟೋಗ್ರಾಫರ್. ಸ್ಮೈಲ್ ಪ್ಲೀಸ್. ನಂದು ಯಾಕೆ ತೆಗೆದ್ರಿ ಫೋಟೋ? ದಿಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಚಾನಕ್ಕಾಗಿ ಮೀಟ್ ಆದ್ರಿ, ಈ ಆಲ್ಬಮಿಗೆ ಒಂದು ಒಳ್ಳೆ ಫೋಟೋ ಬೇಕಲ್ವಾ ನಿಮ್ದು? ವಾಟ್? ಐ ಮೀನ್, ಈ ಬ್ರೇನ್ ಅನ್ನೋ ಆಲ್ಬಮಿಗೆ ಒಂದು ಒಳ್ಳೆ ಫೋಟೋ ಬೇಕಲ್ವಾ? ಓಹ್ ಸಾರಿ, ನಿಮ್ಮನ್ನ ಕೇಳಿದೆ, ಸಿಗರೇಟ್ ಹಚ್ಬಿಟ್ಟೆ. ತಗೊಳ್ಳಿ. ಬೇಡ, ಅಭ್ಯಾಸ ಇಲ್ಲ. ನನಗೆ ಕೇಳಿದೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್, ನಿಮ್ಮನ್ನು ಕೇಳಿದೆ, ಸಿಗರೇಟ್ ಹಚ್ಚಿದೆ. ನಿಮ್ಮನ್ನು ನೋಡಿದ್ರೆ ಟೆನ್ಷನ್ನಲ್ಲಿರೋ ಆಗಿದೆ, ಸ್ವಲ್ಪ ನಗರಿ. ಮನುಷ್ಯ ಸತ್ತ ಮೇಲೆ ಬ್ರೇನ್ 7 ನಿಮಿಷ ಜೀವನದಲ್ಲಿ ನಡೀತಿದೆ ಅಲ್ಲ, ಜ್ಞಾಪಿಸ್ಕೊಳ್ಳುತ್ತೆ. ಈ 7 ನಿಮಿಷ ಟ್ರೈಲರ್ ಚೆನ್ನಾಗಿ ಇರಬೇಕಂದ್ರೆ ಜೀವನ ಅನ್ನೋ ಸಿನಿಮಾದ ಆನಂದದಿಂದ ಕೇಳ್ತಿರ್ಬೇಕು, ನಗ್ತಾ ಸಂತೋಷದಿಂದ ಇರಬೇಕು. ಅಭ್ಯಾಸ ಇಲ್ಲ ಅಂದರೆ ಹೇಗೆ? ಮನುಷ್ಯನಿಗೆ ಒಂದಾದ್ರೂ ಹ್ಯಾಬಿಟ್ ಇರಲೇಬೇಕಲ್ವಾ? ಜೋರಾಗಿ ಉಸಿರು ತಗೊಂಡು ನೋಡಿ, ಅದ್ರ ಕಿಕ್ಕೇ ಬೇರೆ. ಟ್ರೈ ಮಾಡಿ ಒಂದ್ಸರಿ. ಪ್ಲೀಸ್. ಬೇಡ ಅಂದ್ರೆ ಬಿಡಿ, ಕೋಪ ಒಳ್ಳೇದಲ್ಲ, ಸಿಗರೇಟ್ ತರ ಹಾನಿಕಾರಕ. ಓ ಸೂಪರ್ ಲೊಕೇಶನ್, ಒಳ್ಳೆ ಫಿಲ್ಮ್ ಹೀರೋ ತರ ಇದ್ದೀರಾ. ಒಂದು ಒಳ್ಳೆ ಫೋಟೋ ತೆಗೆಯೋಣ ಬನ್ನಿ.
ಸ್ವಲ್ಪ ಹಿಂದೆ ಸರಿರಿ, ಸನ್ಸೆಟ್ಗೆ ಒಳ್ಳೆ ಫೋಸ್ ಸಿಗುತ್ತೆ, ಫೋಟೋ ಚೆನ್ನಾಗಿ ಬರುತ್ತೆ. ಹಿಂದೆ ಸರಿರಿ ಸ್ವಲ್ಪ. ನೀನು ಬೇಡ, ನಿನ್ನ ಫೋಟೋನು ಬೇಡ. ಫೋಟೋ ತೆಗಿಯ ಜಾಗನ ಇದು. ಫೋಟೋ ತೆಗೆದ್ರೆ ಸೀದಾ ಮಳೆಗೆ ಹಾಕೋ ಫೋಟೋ ಬರುತ್ತೆ. ನೀನು ಬೇಡ, ನಿನ್ನ ಫೋಟೋನು ಬೇಡ. ಹಾಗಿದ್ರೆ ಯಾವ ನಂಬಿಕೆ ಮೇಲೆ ಕಾರ್ ಸ್ಟಾಪ್ ಮಾಡಿದ್ರಿ? ನಾನೊಬ್ಬ ಕಳ್ಳ ಆಗಿದ್ರೆ ನನ್ನ ರೂಪದಲ್ಲಿ ಬಂದಿರ್ಬೋದಲ್ವಾ? ಓ ಈ ಫೋಟೋಸ್ ಮೊನ್ನೆ ಒಬ್ರು ಸತ್ತೋಗಿದ್ರು, ಇದು ಅವ್ರದ್ದು ಫೋಟೋ, ಇದು ಸತ್ತೋಗಿರೋ ಒಬ್ರದ್ದು ಆಲ್ಬಮ್. ನನ್ನ ಕೆಲಸನೇ ಅದಲ್ವಾ? ಸ್ಮೈಲ್ ಪ್ಲೀಸ್. ದಿಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಚಾನಕ್ಕಾಗಿ ಮೀಟ್ ಆದ್ರಿ, ಈ ಆಲ್ಬಮ್ಗೆ ಒಂದು ಒಳ್ಳೆ ಫೋಟೋ ಬೇಕಲ್ವಾ ನಿಮ್ದು? ಆ ಕೊಲೆಗಾರ ನೀನೇನಾ? ಎಲ್ಲೇ ಹೋದ್ರು ನಾನು ನಿನ್ ಬಿಡಲ್ಲ, ನೀನ್ ನನ್ನ ಬೇಟೆ. ಈ ಘಾಟ್ ಬಗ್ಗೆ ಕೇಳಿದ್ದೆ, ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಿಸ್ಟರ್ ಸಾಯಕ್ ನನ್ನ ಕಾರ್ಯ ಬೇಕಾಗಿತ್ತ?